ಜೂನ್ 10th ಆಪ್ಷನ್ ಎಕ್ಸ್ಪೈರಿ. ಸೊ ಹೇಗಿತ್ತು ಮಾರ್ಕೆಟ್, ಯಾರೆಲ್ಲ ಹಣ ಮಾಡಿದ್ರಿ, ಯಾರೆಲ್ಲ ಎಷ್ಟೆಲ್ಲ ಪ್ರಾಫಿಟ್ ಮಾಡ್ಕೊಂಡ್ರಿ, ರೈಟ್ ಅಲ್ವಾ? ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್, ಇವತ್ತು ಮಾರ್ಕೆಟ್ ಎಕ್ಸ್ಪೈರಿ ಹೇಗಿತ್ತು, ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಮಾಡಬೇಕು, ಎಲ್ಲಿ ಹಣ ಮಾಡೋ ಆಪರ್ಚುನಿಟಿ ಇತ್ತು ಅಂತ ನಾವು ಜೂನ್ 9th ಅಲ್ಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಅದ್ರ ಪ್ರಕಾರ ಕೆಲವೊಂದು ಪಾಯಿಂಟ್ಸ್ ನ ಹಿಂಟ್ ನಿಮ್ಗೆ ತೋರಿಸ್ಬಿಟ್ಟು ಇವತ್ತು ಮಾರ್ಕೆಟ್ ಏನಾಗಿದೆ ಅಂತ ನೋಡೋಣ. ಎಸ್ ಪಾಯಿಂಟ್ ನೋಡೋಣ. ಜೂನ್ 9th ವಿಡಿಯೋದಲ್ಲಿ ನಾವು ಜೂನ್ 10th ಆಪ್ಷನ್ ಎಕ್ಸ್ಪೈರಿಗೆ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಅಂತ ಒಂದು ಅನಾಲಿಸಿಸ್ ವಿಡಿಯೋನ ನಾವು ಕೊಟ್ಟಿದ್ವಿ. ಅದ್ರ ಒಂದು ರಿವ್ಯೂ ಈ ವಿಡಿಯೋ. ಅದಾದ್ಮೇಲೆ ನೆಕ್ಸ್ಟ್ ಕಮಿಂಗ್ ಡೇಸ್ ಗೆ ಮಾರ್ಕೆಟ್ ಅಲ್ಲಿ ಏನ್ ಟ್ರೇಡ್ ಆಗ್ತಾ ಇದೆ, ಯಾವ ಲೆವೆಲ್ಸ್ ಬಗ್ಗೆ ಡಿಸ್ಕಸ್ ಮಾಡಕ್ ಹೋಗ್ತಾ ಇದೀವಿ. ಫಸ್ಟ್ ಗೆ ನಾವು ನೋಡೋದಾದ್ರೆ ನಿಫ್ಟಿಯಲ್ಲಿ ಕೆಲವೊಂದು ಪಾಯಿಂಟ್ಸ್ ನಾವು ನಿಮ್ಮ ಹತ್ರ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ಮಾರ್ಕೆಟ್ ಅಲ್ಲಿ ಜೂನ್ 10th ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತೆ. ಗ್ಯಾಪ್ ಅಪ್ ಆದ್ಮೇಲೆ ಸ್ವಲ್ಪ ಡೌನ್ ಬಂದು ಅಗೇನ್ ಮಾರ್ಕೆಟ್ ಹೈನ ಬ್ರೇಕ್ ಮಾಡ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಮೊಮೆಂಟಮ್. ಟ್ರೇಡ್ ಮಾಡೋದಕ್ಕೆ ರೆಡಿ ಆಗಿರಿ. ಸೊ ಅಲ್ಲಿಂದ ಗುಡ್ ಮೊಮೆಂಟಮ್ ಶೂಟ್ ಅಪ್ ಆಗುತ್ತೆ. 690 740 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಅಲ್ಲಿಂದ 690 ಬ್ರೇಕ್ ಆಗ್ತಾ ಇದೆ. ಇಟ್ಸ್ ಎ ಗುಡ್ ಮೊಮೆಂಟಮ್. ಮಾರ್ಕೆಟ್ ಆಲ್ಮೋಸ್ಟ್ 860 ವರೆಗೂ ಬ್ರೇಕ್ ಆಗುತ್ತೆ ಅಂತ ತಗೊಂಡಿದ್ವಿ. ಅದ್ರ ಜೊತೆಗೆ ಅಲ್ಲಲ್ಲಿ ರೆಸಿಸ್ಟೆನ್ಸ್ ಪಾಯಿಂಟ್ಸ್ ನಾವು ಕೊಟ್ಟಿದ್ವಿ. 690 ಇಂದ 740 ವರೆಗೂ ಹೋಗುತ್ತೆ. 740 ಬ್ರೇಕ್ ಆಗ್ಬೇಕು. ಬ್ರೇಕಿಂಗ್ ಪಾಯಿಂಟ್ ಬಗ್ಗೆ ನಾವು ಮಾತಾಡಿದ್ವಿ. ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ನಿಫ್ಟಿ ಈ ರೇಂಜ್ ಅಲ್ಲಿ ಏನಾಯ್ತು, ಕರೆಕ್ಟಾ? ಗ್ಯಾಪ್ ಅಪ್ ಆದ್ಮೇಲೆ ಫಾಲ್ ಆಗಿ ಮತ್ತೆ ರೈಸ್ ಆಯ್ತಾ, ಅಥವಾ 690 ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಏನಾಯ್ತು, ಇದನ್ನ ನಾವು ನೋಡೋಣ. ಇದ್ರ ಜೊತೆಗೆ ನಾವು ನಿಫ್ಟಿ ಜೊತೆಗೆ ಬ್ಯಾಂಕ್ ನಿಫ್ಟಿ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಗ್ಯಾಪ್ ಇದೆಯಾ? ಬ್ಯಾಂಕ್ ನಿಫ್ಟಿಲಿ 34,950 ಬ್ರೇಕ್ ಆಗ್ತಾ ಇದೆ ಅಂದ್ರೆ ಇಟ್ಸ್ ಎ ಗುಡ್ ಮೊಮೆಂಟಮ್ ಮಾರ್ಕೆಟ್ ಅಲ್ಲಿ. ಹಾಗೆ ಮಾರ್ಕೆಟ್ ಅಲ್ಲಿ ಇನ್ನೊಂದು ಪಾಯಿಂಟ್ ನಿನ್ನೆ ವೆರಿ ಇಂಪಾರ್ಟೆಂಟ್ ಮಾತಾಡಿದ್ವಿ. ಫಸ್ಟ್ ಓಪನಿಂಗ್ ಅಲ್ಲಿ ಕ್ಯಾಂಡಲ್ ಏನಾದ್ರು ಈ ತರ ಓಪನ್ ಹೈ ಸೇಮ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಏನು ಹೈ ಇದೆ ಪ್ರೈಸ್, ಆ ವ್ಯಾಲ್ಯೂ ಒಂದು ಕಾಲ್ ತಗೊಳ್ಳಿ ಅಂತಾನು ಡಿಸ್ಕಸ್ ಮಾಡಿದ್ವಿ. ಹಾಗಾದ್ರೆ ಒನ್ ಡೇ ಮುಂಚೆ ನಾವು ಡಿಸ್ಕಸ್ ಮಾಡಿರುವಂತದೆಲ್ಲ ಇವತ್ತು ಮಾರ್ಕೆಟ್ ಆಗಿದೆಯಾ, ಏನಾಗಿದೆ ಅಂತ ನೋಡೋಣ. ಫಸ್ಟ್ ಗೆ ನಾವು ನಿಫ್ಟಿ ಕಡೆ ಬರೋದಾದ್ರೆ ಎಸ್ ಮೇಜರ್ ಪಾಯಿಂಟ್ ಡಿಸ್ಕಸ್ ಮಾಡಿದ್ದು ಲಾಸ್ಟ್ ಜೂನ್ 9th ಅಲ್ಲಿ ಮಾರ್ಕೆಟ್ ಅಲ್ಲಿ ಆಪ್ಷನ್ ಎಕ್ಸ್ಪೈರಿ ತರ ಇರುತ್ತೆ. ನಿಮ್ಮ ಕ್ಯಾಪಿಟಲ್ ನ 2 times 3 times ಮಾಡುತ್ತೆ. ಆಲ್ರೆಡಿ ಆ ಒಂದು ಆಪ್ಷನ್ ಎಕ್ಸ್ಪೈರಿ ಏನಾಗಬೇಕು, ಆ ಒಂದು ಎಫೆಕ್ಟ್ ಜೂನ್ 9th ಆಗೋಗಿದೆ ಅಂತ ಡಿಸ್ಕಸ್ ಮಾಡಿದ್ವಿ. ಜೂನ್ 10th ಅಲ್ಲಿ ಅಂತ ಮೊಮೆಂಟಮ್ ಇರೋದಿಲ್ಲ, ಆಪ್ಷನ್ ಎಕ್ಸ್ಪೈರಿ ತರ ಇರೋದಿಲ್ಲ. ಸ್ವಲ್ಪ ನೋಡ್ಕೊಂಡು ಟ್ರೇಡ್ ಮಾಡ್ಬೇಕು. ಅಗ್ರೆಸಿವ್ ಟ್ರೇಡ್ ಮಾಡೋದಕ್ಕೆ ಕೆಲವೊಂದು ಲೆವೆಲ್ಸ್ ನ ಡಿಸ್ಕಸ್ ಮಾಡಿದ್ವಿ. ಫಸ್ಟ್ ನಾವು ನಿಫ್ಟಿ ಕಡೆ ಬರೋದಾದ್ರೆ ಏನೊಂದು ಡಿಸಿಷನ್ ಮಾಡಿದ್ವಿ ಲಾಸ್ಟ್ ಅನಾಲಿಸಿಸ್ ಅಲ್ಲಿ. ಕಂಪೇರ್ ಟು ಜೂನ್ 9th ಇಂದ ಜೂನ್ 10th ಗೆ ಮಾರ್ಕೆಟ್ ಒಂದು ಗ್ಯಾಪ್ ಅಪ್ ಆಗಿ ಸ್ವಲ್ಪ ಡೌನ್ ಬಂತು. ಅಗೇನ್ ನೋಡಿ ಮಾರ್ಕೆಟ್ ಒಂದ್ಸರಿ ಬ್ರೇಕ್ ಆದ್ಮೇಲೆ 690 ಬ್ರೇಕ್ ಆದ್ಮೇಲೆ ಮಾರ್ಕೆಟ್ ಇಟ್ಸ್ ಎ ಗುಡ್ 740 ವರೆಗೂ ಮಾರ್ಕೆಟ್ ಮೂವ್ ಆಯ್ತು. ಒಂದ್ಸರಿ 740 ಟಚ್ ಆದ್ಮೇಲೆ ಮಾರ್ಕೆಟ್ ಯಾವುದೇ ಒಂದು ಪಾಯಿಂಟ್ ಅಲ್ಲೂ ಆ ಒಂದು 740 ನ ಬ್ರೇಕ್ ಆಗೋದಕ್ಕೆ ಹೋಲ್ಡ್ ಸ್ಟ್ರಗಲ್ ಮಾಡ್ತು. ಅಂದ್ರೆ ಕನ್ಕ್ಲೂಷನ್ ಏನಪ್ಪಾ ಅಂದ್ರೆ 690 ಇಂದ 740 ಟೋಟಲ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಆಗಿದ್ದಂಥದ್ದು. ನಮ್ಮ ಒಂದು ರೆಸಿಸ್ಟೆನ್ಸ್ ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ರೆಸಿಸ್ಟೆನ್ಸ್ ಅಲ್ಲೇ ಮಾರ್ಕೆಟ್ ಕಂಪ್ಲೀಟ್ ಟ್ರೇಡ್ ಆಯ್ತು. ಇಲ್ಲಿ ನೀವು ನೋಡ್ಬೇಕಾದ್ರೆ 690 740 ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಈ ರೇಂಜ್ ಅಲ್ಲಿ ಮಾರ್ಕೆಟ್ ಟ್ರೇಡ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಗೊತ್ತಾಗ್ಲಿಲ್ಲ ಅಂದ್ರೆ ನಮ್ಮ ಹಳೆ ವಿಡಿಯೋಸ್ ನ ರೆಫರ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ಬಿಕಾಸ್ ಸೈಡ್ ವೇಸ್ ನಮ್ಗೆ ರೇಂಜ್ ಗೊತ್ತಾಯ್ತು ಅಂದ್ರೆ 690 ಬಂದಿದ ತಕ್ಷಣ ಇಲ್ಲಿಂದ ಕಾಲ್ ತಗೋಬೇಕು, ಇಲ್ಲಿ ಎಕ್ಸಿಟ್. ಇಲ್ಲಿಂದ ಮತ್ತೆ ಮಾರ್ಕೆಟ್ ಏನ್ ಮಾಡ್ಬೇಕು, ಪುಟ್ ತಗೋಬೇಕು, ಇಲ್ಲಿ ಎಕ್ಸಿಟ್. ಇದನ್ನ ನಾವು ಸುಮಾರು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದೀವಿ. ಯಾವಾಗ ಈ ತರ ಮಾಡ್ತೀವಿ ಅಂದ್ರೆ ಮಾರ್ಕೆಟ್ ಸೈಡ್ ವೇಸ್ ಅಂತ ಫಸ್ಟ್ ಡಿಸೈಡ್ ಆಗಿದ್ರೆ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸೈಡ್ ಮಾಡಿದ್ವಿ ಲೆವೆಲ್ಸ್ ಯಾವ್ದಿದೆ ಅಂತ. ಈ ಲೆವೆಲ್ಸ್ ಬ್ರೇಕ್ ಆದ್ರೆ ಶೂಟ್ ಅಪ್ ಅಂತ. ಅಂದ್ರೆ ಮಾರ್ಕೆಟ್ ಈ ಲೆವೆಲ್ಸ್ ನ ಬ್ರೇಕ್ ಮಾಡ್ತಾ ಇಲ್ಲ ಅಂದ್ರೆ ಇಟ್ ಕಾಲ್ ಸೈಡ್ ವೇಸ್ ಮಾರ್ಕೆಟ್. ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಈ ಇನ್ಫಾರ್ಮೇಶನ್ ತಗೊಂಡಿದ್ರೆ ಯಾರು ತಗೊಂಡು ಆಕ್ಷನ್ ತಗೊಂಡಿದ್ರೆ ಇಟ್ಸ್ ಎ ಗುಡ್. ಇದು ನಿಫ್ಟಿ ಓವರಾಲ್ ನೋಡೋದಾದ್ರೆ ನಿಫ್ಟಿ ಗ್ಯಾಪ್ ಅಪ್ ಆಯ್ತು, ನಮ್ ತರನೇ ಗ್ಯಾಪ್ ಡೌನ್ ಬಂತು. ಅಗೇನ್ ಮಾರ್ಕೆಟ್ 740 ಹತ್ರ ಬಂದು ಸ್ಟಾಪ್ ಆಗಿದೆ. ಈಗ ಓವರಾಲ್ ಮಾರ್ಕೆಟ್ 740 745 ಹತ್ರ ನಿಂತ್ಕೊಂಡಿದೆ. ಇದು ಏನ್ ಹೇಳ್ತಾ ಇದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಇವತ್ತು ನಾವು ನಿಫ್ಟಿಯಲ್ಲಿ ಟ್ರೇಡ್ ಮಾಡಿದ್ರೆ ಏನ್ ಮಾಡ್ಬೋದಾಗಿತ್ತು? ಎಸ್ ಕರೆಕ್ಟ್ ಆಗಿ ನೀವ್ ಅನ್ಕೊಂಡಂಗೆ ನಾವು ಇಲ್ಲೊಂದು ಕಾಲ್ ನ ಲೈವ್ ಸೆಷನ್ ಕೊಟ್ಟಿದ್ವಿ, ಇಲ್ಲೂ ಒಂದು ಕಾಲ್ ನ ಲೈವ್ ಸೆಷನ್ ಕೊಟ್ಟಿದ್ವಿ. ಆ ಕಾಲ್ಸ್ ಎಲ್ಲ ಏನಾಯ್ತು ಅಂತ ನೋಡ್ಕೊಂಡ್ ಬರೋಣ. ಒಂದು ನೋಡಿ ಇಲ್ಲಿ ಇವತ್ತು ಟ್ರೇಡಿಂಗ್ ಅಂತ ಹೇಳಿದಾಗ ಮ್ಯಾಕ್ಸಿಮಮ್ ಅಗ್ರೆಸಿವ್ ಟ್ರೇಡ್ ಎಲ್ಲ ಇರ್ಲಿಲ್ಲ. ಓಪನಿಂಗ್ ಒಂದು ಸ್ಮಾಲ್ ಟ್ರೇಡ್ ಮಾಡ್ಕೊಂಡ್ವಿ ಈ 2 ಕ್ಯಾಂಡಲ್ ಅಲ್ಲಿ. ಎಗೇನ್ ಇಲ್ಲಿಂದ ಇದೊಂದು ಕ್ಯಾಂಡಲ್ ಟ್ರೇಡ್ ಮಾಡಿದ್ವಿ. ಅಗೇನ್ ದಿಸ್ ಒನ್ ಟ್ರೇಡ್ ಮಾಡಿದ್ವಿ. ಇವತ್ತು ಮ್ಯಾಕ್ಸಿಮಮ್ ಟ್ರೇಡ್ ಮಾಡಿರುವಂತದ್ದು ಕೆಲವೊಂದು ಟ್ರೇಡ್ಸ್ ಮಾತ್ರನೇ. ಆ ಟ್ರೇಡ್ ಡಿಸಿಷನ್ ನಾನು ಕೊಡ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡೋಣ. ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಎಸ್ ಜಾಸ್ತಿ ಫೋಕಸ್ ನಾವು ಬ್ಯಾಂಕ್ ನಿಫ್ಟಿ ಕಡೆನೆ ಕೊಟ್ಟಿದ್ವಿ. ಈ ಬ್ಯಾಂಕ್ ನಿಫ್ಟಿಯಲ್ಲಿ ನಾನು ನಿಮ್ಗೆ ಫಸ್ಟ್ ಒಂದು ವರ್ಡ್ ಹೇಳಿದ್ನಲ್ಲ, ಓಪನ್ ಇಸ್ ಈಕ್ವಲ್ ಟು ಹೈ ಅಂತ. ನೋಡಿ ಇದು ಫಸ್ಟ್ ಡೇ ನಲ್ಲಿ ಫಸ್ಟ್ ಕ್ಯಾಂಡಲ್ ಕಾಣಿಸ್ತಾ ಇದೆಯಾ? ಇಟ್ಸ್ ಕಾಲ್ ಓಪನ್ ಹೈ ಅಂತ. ನಾವು ಒನ್ ಡೇ ಮುಂಚೆನೆ ಡಿಸೈಡ್ ಮಾಡಿದ್ವಿ ಇವತ್ತು ಓಪನ್ ಹೈಯೇ ಬರೋದು ಅಂತ. ಕರೆಕ್ಟ್ ಅಲ್ವಾ? ಇಲ್ಲಿ ನೀವು ಬೈ ಮಾಡಿದ್ರೆ ಅರೌಂಡ್ ಮಾರ್ಕೆಟ್ ಅಲ್ಲಿ 34,900 ಅಂತ ನೀವು ನೋಟ್ ಮಾಡ್ಕೊಳ್ಳಿ. 34,900 ಕಾಲ್ ಅಂತಾನೂ ತಗೊಬೋದಾಗಿತ್ತು, ಅಥವಾ 1 ಪಾಯಿಂಟ್ ಮುಂದೆ ತಗೊಳ್ಳಿ ಅಂತ ಹೇಳಿದೆ 35,000 ಕಾಲ್ ಅಂತಾನೂ ತಗೊಬೋದಾಗಿತ್ತು. 34,900 ಬ್ರೇಕ್ ಆದ್ಮೇಲೆ ನೆಕ್ಸ್ಟ್ ಯಾವುದು 35,000. ಈಗ ನಿಮ್ಗೆ ಮಾರ್ಕೆಟ್ ಅಲ್ಲಿ ನಾನು ಕೊಟ್ಟಿದ್ದೆ ನಿನ್ನೆ ಅಗ್ರೆಸಿವ್ ಟ್ರೇಡ್ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡೋರು ಅಥವಾ
ಕ್ವಾಲಿಟಿಯಾಗಿ ನಿಮ್ಮ ಟ್ರೇಡ್ ನ ಪ್ರಾಫಿಟ್ ಕಡೆ ನೋಡ್ಬೇಕು ಅಂತ ಹೇಳಿದ್ರೆ 35,100 ಬ್ರೇಕ್ ಆದ್ರೆ ಮಾತ್ರ ಟ್ರೇಡ್ ಮಾಡಿ, ಅಲ್ಲಿವರೆಗೂ ಟ್ರೇಡ್ ಮಾಡಬೇಡಿ ಅಂತ. ಹಾಗಾದ್ರೆ ಇವತ್ತು ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂತ ಬ್ಯಾಂಕ್ ನಿಫ್ಟಿ ನೋಡೋಣ. ನಾವು ಅನ್ಕೊಂಡಂಗೆ ಮಾರ್ಕೆಟ್ ಅಲ್ಲಿ ಲಾಸ್ಟ್ ಅನಾಲಿಸಿಸ್ ಮಾಡಿದಂಗೆ ಓಪನ್ ಆಗಿ ಬಂತು. ಒಂದ್ಸರಿ ಇದು ಓಪನ್ ಆಗಿ ಬ್ರೇಕ್ ಆದ್ಮೇಲೆ ನಾನೇನ್ ಹೇಳಿದ್ದೆ, ತಗೊಂಡು ಸುಮ್ಮನೆ ಬಿಟ್ಬಿಡಿ ಎಂಡ್ ಆಫ್ ದ ಡೇ ವರ್ಗು ಅಂತ. ಈ ಸರಿ ನೀವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ಒಂದ್ಸರಿ ಎಂಟ್ರಿ ಆದ್ಮೇಲೆ ಎಸ್ ಕೆಲವೊಂದು ಕಡೆ ಡೌನ್ ಬಂದಿದೆ. ಓವರ್ ಆಲ್ ದ ಡೇ ನೋಡಿ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 35,100 ಗೆ ಬಂದು ಮಾರ್ಕೆಟ್ ಕ್ಲೋಸ್ ಆಗಿದೆ. ಹಾಗಾದ್ರೆ ಏನ್ ಹೇಳ್ತಾ ಇದೆ ಮಾರ್ಕೆಟ್ ಅಂತ ನೋಡೋಣ. ನಮ್ಮ ಒಂದು ಪಾಯಿಂಟ್ ಏನ್ ಕೊಟ್ಟಿದ್ವಿ ಬ್ಯಾಂಕ್ ನಿಫ್ಟಿಗೆ ನೋಡಿ, 34,950 ರೆಸಿಸ್ಟೆನ್ಸ್ ಇದೆಯಲ್ಲ, ಅಲ್ಲಿ 34,950 ಆ ರೇಂಜ್ ಬ್ರೇಕ್ ಆದ್ಮೇಲೆ 35,100 ನೀವು ಕಂಫರ್ಟ್ ಆಗಿ 34,950 ಬ್ರೇಕ್ ಆದಾಗ ನೀವು ಟ್ರೇಡ್ ಮಾಡಿದ್ರು ಇಟ್ಸ್ ಎ ಗುಡ್. ಓಪನಿಂಗ್ ಅಲ್ಲಿ ನೋಡಿ ಬ್ರೇಕ್ ಆಗ್ಲಿಲ್ಲ. ಒಂದ್ಸರಿ ಮಾರ್ಕೆಟ್ ಬ್ರೇಕ್ ಆದ್ಮೇಲೆ ಅಲ್ಲಿಂದ ಎಲ್ಲೂ ಕೆಳಗಡೆ ಬರ್ಲಿಲ್ಲ. ನೀವು ಎರಡರಲ್ಲಿ ಎಲ್ಲಿ ಬೇಕಾದ್ರೂ ಟ್ರೇಡ್ ಮಾಡಬಹುದಾಗಿತ್ತು. ಸೊ ಒಂದು ಇನ್ಫಾರ್ಮೇಶನ್ ನಾವು ಕೊಡ್ಬೇಕಾದ್ರೆ ಅದಕ್ಕೆ ಹೇಳ್ತೀನಿ, ಒಂದು 10 ಮಿನಿಟ್ಸ್ ವಿಡಿಯೋನ ಅಬ್ಸರ್ವೇಷನ್ ಮಾಡಿ ಏನಾಗಿ ಇನ್ಫಾರ್ಮೇಶನ್ ನೋಟ್ ಡೌನ್ ಮಾಡ್ಕೊಳ್ಳಿ, ಆಕ್ಷನ್ ತಗೊಳ್ಳಿ. ನೋಡಿ ಇವತ್ತು ಯಾರೆಲ್ಲ ನಮ್ಮ ಒಂದು ಇನ್ಫಾರ್ಮೇಶನ್ ನ ತಗೊಂಡಿದ್ರು ಅದನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡ್ಕೊಂಡ್ರೆ ಇಟ್ಸ್ ಎ ಬ್ಯೂಟಿಫುಲ್ ಮಾರ್ಕೆಟ್. ಫಸ್ಟ್ ನಾವು ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿ ನೋಡೋಣ. ನೋಡಿ 34,900 ಅಂತ ನೀವು ಕಾಲ್ ತಗೊಂಡಿದ್ರೆ ಓಪನಿಂಗ್ ಅಲ್ಲೇ ತಗೊಂಡಿದ್ರೆ 139 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 280 ವರೆಗೂ ಹೋಯ್ತು. 139 ಇಂದ 280 ಅಂದ್ರೆ ಅರೌಂಡ್ 140 ಇಂದ 280 ಅಂತ ಇಟ್ಕೊಳ್ಳೋಣ. ಅರೌಂಡ್ ನಿಮ್ಮ ಕ್ಯಾಪಿಟಲ್ 2 ಟೈಮ್ಸ್ ಆಯ್ತು. ಯಾವಾಗ 34,900 ಕಾಲ್ ತಗೊಂಡಾಗ ಓಪನ್ ಐ ಸೇಮ್ ಇರುವಾಗ. ಸರ್ ನಾನು ಅದಕ್ಕಿಂತ ಮುಂದೆ ತಗೊಳ್ತೀನಿ ಸ್ವಲ್ಪ ಕ್ಯಾಪಿಟಲ್ ಅಂತ ಹೇಳಿದ್ರು, 95 ರುಪೀಸ್ ನೀವು ತಗೊಂಡಿದ್ರು ಅರೌಂಡ್ ಮಾರ್ಕೆಟ್ ಅಲ್ಲಿ 190 ರುಪೀಸ್ ವರೆಗೂ ಹೋಯ್ತು. ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನಿಫ್ಟಿ ಆಗ್ಲಿ ಬ್ಯಾಂಕ್ ನಿಫ್ಟಿ ಆಗ್ಲಿ ಈ ಒಂದು ಪ್ಯಾಟರ್ನ್ ಅಲ್ಲಿ ನೀವು ಬೈ ಮಾಡಿದ್ರೆ ಇವತ್ತು ಯೂಟ್ಯೂಬ್ ನೋಡಿರೋರ್ಗೆ ಆಲ್ಮೋಸ್ಟ್ ನಿಮ್ಮ ಕ್ಯಾಪಿಟಲ್ 2 ಟೈಮ್ಸ್ ಬರ್ತಾ ಇತ್ತು. ಸೊ ಡಬಲ್ ಆಗ್ತಾ ಇತ್ತು ಅಂತ ಹೇಳ್ತೀವಿ. ಸೊ ರೈಟ್ ಫ್ರೆಂಡ್ಸ್, ಇದು ಜೂನ್ 10th ಗೆ ಮಾರ್ಕೆಟ್ ಅಲ್ಲಿ ಆಗಿರುವಂತದ್ದು. ನಾವು ನಿಮ್ಗೆ ಏನ್ ಮಾಡಿದ್ವಿ, ಎಸ್ ಇಲ್ಲಿ ನಿಮ್ಗೆ ಮಾರ್ಕೆಟ್ ನೋಡ್ಬೇಕಾದ್ರೆ ಅನ್ನಿಸ್ತಾ ಇದೆ ಕೆಲವೊಂದು ಪಾಯಿಂಟ್ ಅಲ್ಲಿ ಮಾತ್ರ ಗುಡ್ ಮೊಮೆಂಟಮ್ ಕಾಣಿಸ್ತಾ ಇದೆ. ಈಗ ನೀವು ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಕೇಳ್ತಾ ಇರ್ತಾರೆ, ಸರ್ ಲೈವ್ ಸೆಷನ್ ಅಲ್ಲಿ ಏನ್ ಮಾಡ್ತಾ ಇರ್ತೀರಾ, ಏನ್ ಹೇಳ್ಕೊಡ್ತೀರಾ ಸ್ಟೂಡೆಂಟ್ ಗೆ, ನಾವು ನಿಮ್ ಜೊತೆ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ವಾಟ್ ಇಸ್ ಅ ಪ್ರೊಸೀಜರ್ ಅಂತೆಲ್ಲ ಕೇಳ್ತಾ ಇರ್ತೀರಾ ಕೆಲವರು, ವಾಟ್ ಇಸ್ ಅ ಟರ್ಮ್ಸ್ ಅಂಡ್ ಕಂಡೀಷನ್ ಅಂತ. ರೈಟ್ ಫ್ರೆಂಡ್ಸ್, ನೋಡಿ ಇಲ್ಲಿ ಇದು ಇವತ್ತು ನಾವು ಲೈವ್ ಅವರ್ಸ್ ಅಲ್ಲಿ ನಾವು ಟ್ರೇಡ್ ನ ಕೊಟ್ಟಿದ್ದಂಥದ್ದು ಕಾಣಿಸ್ತಾ ಇದೆಯಾ. ಒಂದ್ ಸ್ಟೆಪ್ ಆದ್ಮೇಲೆ ಒಂದ್ ಟ್ರೇಡ್ ಆದ್ಮೇಲೆ ಒಂದ್ ಟ್ರೇಡ್ ನ ಕಂಪ್ಲೀಟ್ ಆಗಿ ಯಾವಾಗ ಎಂಟ್ರಿ ಮಾಡ್ಬೇಕು ಯಾವಾಗ ಎಕ್ಸಿಟ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇರ್ತೀವಿ ಲೈವ್ ಅಲ್ಲಿ. ಸೊ ರಾಂಗ್ ಎಂಟ್ರಿ ಆದ್ರೂ ಹೇಳ್ತೀವಿ, ಇಲ್ಲಿ ರಾಂಗ್ ಎಂಟ್ರಿ ಆಗಿದೆ ಅಂತ. ಇವತ್ತು ಆಪ್ಷನ್ ಎಕ್ಸ್ಪೈರಿ ಆಗಿರೋದ್ರಿಂದ ಸ್ಟಾಕ್ ಕಡೆ ಸ್ವಲ್ಪ ಗಮನ ಕಡಿಮೆ ಕೊಡ್ತೀವಿ, ಬಿಕಾಸ್ ನಿಫ್ಟಿ ಬ್ಯಾಂಕ್ ನಿಫ್ಟಿನೇ ಮಾಡ್ತಾ ಇರ್ತೀವಿ. ನೋಡಿ ಇಲ್ಲಿ ಸ್ಟಾಕ್ಸ್ ಕಡೆ ಯಾವ್ದು ಎಂಟ್ರಿ ಬರ್ಲಿಲ್ಲ, ಮ್ಯಾಕ್ಸಿಮಮ್ ಬ್ಯಾಂಕ್ ನಿಫ್ಟಿನೇ ಮಾಡ್ತಾ ಇದ್ವಿ. ಇಲ್ಲಿ ನಿಫ್ಟಿ ನಾವು ಮಾಡ್ಬೇಕಾದ್ರೆ ಇವತ್ತು ಓವರ್ ಆಲ್ ಸ್ಮಾಲ್ ರಿಸ್ಕ್ ಇದೆಯಾ, ಎಸ್ ಸ್ಮಾಲ್ ರಿಸ್ಕ್ ಕರೆಕ್ಟ್ ಆಗಿ ಕಾಣಿಸ್ತಾ ಇದೆಯಾ. 4 ಟ್ರೇಡ್ ಅಲ್ಲಿ ಸ್ಮಾಲ್ ರಿಸ್ಕ್. ಆಮೇಲೆ ಪ್ರಾಫಿಟ್ ನೋಡಿ 900, 1200, 1500, 2800 ಪ್ರಾಫಿಟ್ ನಿಮ್ದು ಹಾಗೆ ಇರುತ್ತೆ. ಸೊ ವೆರಿ ಲೋ ರಿಸ್ಕ್ ಹೈ ಪ್ರಾಫಿಟ್ ಹೇಗೆ ಐಡೆಂಟಿಫೈ ಮಾಡ್ಬೇಕನ್ನೋದನ್ನ ಲೈವ್ ಸೆಷನ್ ಅಲ್ಲಿ ನಾವು ನಿಮ್ಗೆ ಹೇಳ್ಕೊಡ್ತಾ ಇರ್ತೀವಿ. ಇದು ಇವತ್ತು ಬೆಳಿಗ್ಗೆ ಇವತ್ತಿನ ನಮ್ಮ ಒಂದು ಲೈವ್ ಸೆಷನ್ ಅಲ್ಲಿ ಮಾಡಿರುವಂತಹ ಹಣ ಮಾಡಿರುವಂತಹ ಸ್ಕ್ರೀನ್ ಶಾಟ್ಸ್ ನೋಡ್ಕೊಳ್ಳಿ. ಪ್ರತಿಯೊಬ್ರು ಮಾಡಿದ್ದಾರೆ. ಇವ್ರಿಗೆಲ್ಲ ನಾವು ಲೈವ್ ಅಲ್ಲಿ ಕೊಡ್ತಾ ಇರ್ತೀವಿ. ಲೈವ್ ಅಲ್ಲಿ ಕುತ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಇದೆಲ್ಲ ಅವರವರ ಒಂದು ಪ್ರಾಫಿಟ್ ಶೀಟ್. ಒಬ್ರು 9,000 ಮಾಡಿದ್ದಾರೆ, ಒಬ್ರು 7,000 ಮಾಡಿದ್ದಾರೆ, ಇನ್ನೊಬ್ರು 7,000 ಮಾಡಿದ್ದಾರೆ. ಕಾಣಿಸ್ತಾ ಇದೆಯಾ? ನಿಮ್ಗೆ ಹೇಳಿದ್ವಲ್ಲ 650 ಕಾಲ್, ಇದನ್ನ ಗ್ಯಾಪ್ ನ ಇಟ್ಕೊಳ್ಳಿ ಹೇಳ್ತೀನಿ. 76 ಇಂದ 90 ಕಾಣಿಸ್ತಾ ಇದೆಯಾ? ಸೇಮ್ ಒಬ್ರಲ್ಲ ಪ್ರತಿಯೊಬ್ರು ಮಾಡಿರ್ತಾರೆ. 75 ಇಂದ 90 ರುಪೀಸ್ಗೆ ನೋಡ್ಕೊಳ್ಳಿ. 75 ಇಂದ 90 ಕಾಣಿಸ್ತಾ ಇದೆಯಾ? ಯಾಕೆ ಹೈಲೈಟ್ ಮಾಡ್ತಾ ಇದೀನಿ ಅಂತ ಹೇಳ್ತೀನಿ. 75 ಇಂದ 90 ಕಾಣಿಸ್ತಾ ಇದೆಯಾ? ಎಸ್, ಗುಡ್. ಹಾಗೆ ಇಲ್ಲೂ ನೋಡಿ ಕೆಲವರು ಟ್ರೇಡ್ ನ ಮಾಡಿರೋದನ್ನ ತೋರಿಸ್ತೀನಿ. ಬ್ಯಾಂಕ್ ನಿಫ್ಟಿ ಸೊ 105 ಗೆ ಬೈ ಮಾಡಿ 250 ಗೆ ಸೇಲ್ ಮಾಡಿ ಅಂತ, ಅಂದ್ರೆ ಮಲ್ಟಿಪಲ್ ಲಾಸ್ ಹೈಯೆಸ್ಟ್ ಕ್ವಾಂಟಿಟಿ ಮಾಡಿ ಅಂತ ಕೆಲವೊಂದು ಟೈಮ್ ನಾವು ಹೇಳ್ತೀವಿ. ಸ್ಟೂಡೆಂಟ್ಸ್ ಅರ್ಥ ಆಗ್ತಾ ಇರುತ್ತೆ. 1:13ಕ್ಕೆ ಹಾಗಾದ್ರೆ ಏನು ಅಂತ ನೋಡೋಣ. ಲೈವ್ ಸೆಷನ್ ಅಲ್ಲಿ ನಿಮ್ಗೆ ಯಾವ ತರ ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗ ತಾನೇ ನಾನು ಹೇಳಿದೆ ಮಾರ್ಕೆಟ್ ಅಲ್ಲಿ ಒಂದು ಬಿಗ್ ಮೂಮೆಂಟಮ್ ಬರ್ಬೇಕಾದ್ರೆ ನಾವು ಎನ್ಕ್ಯಾಶ್ ಮಾಡ್ಬೇಕು. ಉದಾಹರಣೆಗೆ ಇಲ್ಲಿ 60 ರುಪೀಸ್ ಇಂದ 99 ರುಪೀಸ್ಗೆ ಮಾರ್ಕೆಟ್ ಹೋಯ್ತು, ಅಂದ್ರೆ ಓವರ್ ಆಲ್ 30 ರುಪೀಸ್. ನಿಮ್ಗೆ ಟ್ರೇಡ್ ಅಂತ ನೋಡೋದಾದ್ರೆ ನಿಫ್ಟಿಯಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೀನಿ. ಇದೇ ನಿಫ್ಟಿಯಲ್ಲಿ 650 ಕಾಲ್ ನೀವು ನೋಡೋದಾದ್ರೆ ಇವತ್ತು ಓಪನಿಂಗ್ ಪ್ರೈಸ್ ಕಂಪೇರ್ ಮಾಡಿದ್ರೆ 55-60 ರುಪೀಸ್ ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 100 ರುಪೀಸ್, ಅಂದ್ರೆ 50 ಇಂದ 100 ರುಪೀಸ್ ಆಗ್ಬೇಕಂದ್ರೆ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಟೈಮ್ ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 12 ಗಂಟೆ. ಸೊ ಆಲ್ಮೋಸ್ಟ್ ಒಂದು 2.5 ಅವರ್ಸ್ ನಿಮ್ಗೆ ಮಾರ್ಕೆಟ್ ಅಲ್ಲಿ ಆ ಟೈಮ್ ತಗೊಳುತ್ತೆ ನಿಮ್ಮ ಕ್ಯಾಪಿಟಲ್ 2 ಟೈಮ್ಸ್ ಆಗೋದಕ್ಕೆ. ಆದ್ರೆ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಅಲ್ಲಿ ನೀವು ಈ ಪಾಯಿಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ಅನ್ಕೊಳ್ಳಿ, ನಮ್ಮ ಟೆಕ್ನಿಕಲ್ ಅಡ್ವಾನ್ಸ್ ಲೆವೆಲ್ ಟೆಕ್ನಿಕಲ್ ಅನಾಲಿಸಿಸ್ ಪ್ರಕಾರ ನಿಮ್ಮ ಕ್ಯಾಪಿಟಲ್ 68 ರುಪೀಸ್ ಇಂದ 95 ರುಪೀಸ್ಗೆ ಒಂದೇ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಮೂವ್ ಆಗೋಯ್ತು. ಸೊ ಹೇಗೆ ಅನ್ನೋದೇ ಕಾಲೇಜ್ ಟೆಕ್ನಿಕ್ ಕರಿತೀವಿ.
ಒಂದೇ ಸಿಂಗಲ್ ಕ್ಯಾಂಡಲ್ ಅಲ್ಲಿ ಎಷ್ಟು ಬಿಗ್ ಪ್ರಾಫಿಟ್ ನ ಮಾಡಬಹುದು. ಸೊ ಹೇಗೆ ಅನ್ನೋದನ್ನೇ ನಾವು ಲೈವ್ ಸೆಷನ್ ಅಲ್ಲಿ ನಿಮಗೆ ಡೆಮೋ ಕೊಡ್ತಾ ಇರ್ತೀವಿ. ಜೊತೆಗೆ ಇವತ್ತು ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ, ವಾಟ್ ಇಸ್ ದ ಟೈಮ್ ಅಂತ. 1:15 ಮಾರ್ಕೆಟ್ ಅಲ್ಲಿ ಆಗಿದೆ. ಸೊ ಏನಂತ 102 ಇಂದ ಅರೌಂಡ್ ಮಾರ್ಕೆಟ್ ಅಲ್ಲಿ 197 ವರೆಗೂ ಆಗಿದೆ. ನಿಮ್ಗೆ ಇಲ್ಲಿ ಎಷ್ಟು ಗಂಟೆಗೆ ಮೆಸೇಜ್ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಇನ್ಫಾರ್ಮೇಶನ್ 2 ಮಿನಿಟ್ಸ್ ನಿಮ್ಮ ಹತ್ರ ಟೈಮ್ ಇರುತ್ತೆ ಇದನ್ನ ಆಡ್ ಮಾಡಿ ಬೈ ಮಾಡೋದಕ್ಕೆ. 2 ಮಿನಿಟ್ಸ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಫುಲ್ ಬಿಗ್ ಶೂಟ್ ಅಪ್ ಆಯ್ತು. ಅಲ್ಲಿವರೆಗೂ ನಾವು ಟ್ರೇಡೇ ಕೊಟ್ಟಿರಲಿಲ್ಲ. ಯಾರೆಲ್ಲ ಈ ಒಂದು ಟ್ರೇಡ್ ನ ಪಾರ್ಟಿಸಿಪೇಟ್ ಮಾಡಿದ್ರಿ ಇವತ್ತು ಲೈವ್ ಅಲ್ಲಿ ಕುತ್ಕೊಂಡು, ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರಿ, ಗುಡ್ ಪ್ರಾಫಿಟ್ ಮಾಡಿದ್ರ, ಎಸ್ ಎಲ್ಲರೂ ಒಂದು ಕಮೆಂಟ್ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಶೇರ್ ಮಾಡಿ. ಬಿಕಾಸ್ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಹೇಗೆ ಹಣ ಮಾಡ್ಬೇಕನ್ನೋದನ್ನ ಡೆಮೋ ಕೊಡ್ತಾ ಇರ್ತೀವಿ, ತೋರಿಸ್ತಾ ಇರ್ತೀವಿ. ಇದೇ ಬಿಗ್ ಕ್ಯಾಂಡಲ್ ಮಾಡಿ ಅಂತ. ಬೇರೆ ಎಲ್ಲೂ ನಾವು ಈ ತರ ಮಾಡಕ್ಕಾಗೋದಿಲ್ಲ. ನೋಡಿ ಮಾಡಿದ್ದಾರೆ ಎಕ್ಸಾಕ್ಟ್ ಟೈಮ್ಗೆ 105 ತಗೊಂಡು 173, ಇಲ್ಲೂ ಅಷ್ಟೇ 105 ತಗೊಂಡು 173, ಇಲ್ಲೂ ನೋಡಿ ಒಬ್ರು ತಗೊಂಡಿದ್ದಾರೆ 106 ತಗೊಂಡು 167. ಕೆಲವರು ರೇಟ್ ಆ ಕಡೆ ಈ ಕಡೆ ಆಗಿದೆ, ಬೈ ಮಾಡಿದಾರ. ದಟ್ ಇಸ್ ಅ ಪಾಯಿಂಟ್. ಅಂತ ಸೇಮ್ ಟೈಮ್ ಒಂದು ಕಾಲಲ್ಲಿ 119ಕ್ಕೆ ಎಂಟ್ರಿ ತಗೊಳ್ತು ಅರೌಂಡ್ ಮಾರ್ಕೆಟ್ ಅಲ್ಲಿ 120ಕ್ಕೆ 167 ರೂಪಾಯಿ. ನಾನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿರೋದು 113ಕ್ಕೆ ಮಾರ್ಕೆಟ್ ಅಲ್ಲಿ ಆರ್ಡರ್ ಎಕ್ಸಿಕ್ಯೂಟ್ ಆಗಿರೋದು 120ಕ್ಕೆ. ಸೊ ಯಾಕೆ ವರ್ಡ್ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಷ್ಟೋ ಜನಕ್ಕೆ ಹಣ ಮಾಡ್ಬೇಕು ಅಂತ ಆಸೆ ಇರುತ್ತೆ, ಆದ್ರೆ ರೈಟ್ ಇನ್ಫಾರ್ಮೇಶನ್ ಇರಲ್ಲ. ಎಷ್ಟೋ ಜನಕ್ಕೆ ರೈಟ್ ಇನ್ಫಾರ್ಮೇಶನ್ ಇರುತ್ತೆ, ಆದ್ರೆ ರೈಟ್ ಟೈಮ್ ಅಲ್ಲಿ ಆಕ್ಷನ್ ತಗೊಳಕ್ಕೆ ಬರೋದಿಲ್ಲ. ಸೊ ಡಿಫ್ರೆನ್ಸ್ ಹೇಳ್ತೀನಿ ನೋಡಿ. ನಿಮ್ಮ ಹತ್ರ ಒಂದು 50,000 ರೂಪಾಯಿ ನೀವು ಹಣ ಇಟ್ಕೊಂಡಿದ್ದೀರಾ, ಅರ್ಥ ಆಗ್ತಿದ್ಯಾ? ಟ್ರೇಡ್ ಮಾಡ್ಬೇಕು ಅಂತ, ಬಿಸ್ನೆಸ್ ಮಾಡ್ಬೇಕು ಅಂತ, ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತ ನಿಮ್ಗೆ ಗೊತ್ತಿಲ್ಲ. ಅವಾಗ ಏನಾಗುತ್ತೆ, ಹಣ ಇಟ್ಕೊಂಡಿದ್ರು ಯೂಸ್ ಇಲ್ಲ. ಇದು ಮಾರ್ಕೆಟ್ ಮೇಲೆ ಹೋಗ್ಬೇಕಾದ್ರೆ ಕೆಳಗೆ ಬರುತ್ತೆ ಅಂತ ತಗೊಂಡ್ರೆ ರಾಂಗ್ ಆಗ್ತೀವಿ. ಸೆಕೆಂಡ್ ನೋಡಿ, ಇಲ್ಲಿ ನಿಮ್ಮ ಹತ್ರ ಇನ್ಫಾರ್ಮೇಶನ್ ಇದೆ, ಹಣನೂ ಇದೆ, ಆದ್ರೆ ಕರೆಕ್ಟ್ ಆಗಿ 120ಕ್ಕೆ ಎಂಟ್ರಿ ತಗೋಬೇಕು ಅಂತ ನಿಮ್ಗೆ ಗೊತ್ತಿರ್ಬೇಕಲ್ಲ. ಸೊ ನೀವೇನಾದ್ರೂ ತಗೊಂಡೋದ್ ಬಿಟ್ಬಿಟ್ಟು 125ಕ್ಕೆ ಬಂದು ಎಂಟ್ರಿ ತಗೊಂಡ್ರೆ ನೋಡಿ ಟ್ರೇಡ್ ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಇಟ್ಸ್ ಕಾಲ್ ಟ್ರೇಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಇಂಟ್ರಾಡೇ ಅಲ್ಲಿ ಸಕ್ಸಸ್ ಬೇಕಂದ್ರೆ ನೀವು ಯಾವಾಗ ಇನ್ಫಾರ್ಮೇಶನ್ ನ ರೈಟ್ ಆಕ್ಷನ್ ಟೈಮ್ ನೀವು ತಗೊಂಡಾಗ, ರೈಟ್ ಇನ್ಫಾರ್ಮೇಶನ್ ರೈಟ್ ಆಕ್ಷನ್ ಮಾಡಿದಾಗ ಮಾತ್ರ ಟ್ರೇಡ್ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ನ ಎನ್ಕ್ಯಾಶ್ ಮಾಡ್ಕೊಳ್ಬಹುದು, ಲಾಂಗ್ ಟರ್ಮ್ ಅಲ್ಲಿ ಸಕ್ಸಸ್ ನ ನೀವು ನೋಡಬಹುದು. ಸೊ ಅದನ್ನೇ ನಾವು ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಹೇಳ್ಕೊಳ್ತಾ ಇರ್ತೀವಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ಮಾರ್ಕೆಟ್ ಅಲ್ಲಿ ಯಾರೆಲ್ಲ ಆಲ್ರೆಡಿ ಇವತ್ತು ನಮ್ಮ ಜೊತೆ ಲೈವ್ ಸೆಷನ್ ಅಲ್ಲಿ ಇದ್ರಿ, ಅವ್ರೆಲ್ಲರೂ ಒಂದು ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ. ಲೈವ್ ಸೆಷನ್ ಅಲ್ಲಿ ಇಂತ ಒಂದು ಬಿಗ್ ಪ್ರಾಫಿಟ್ ನ ಹೇಗೆ ನಿಮ್ಗೆ ಪ್ರಿಪರೇಷನ್ ಕೊಡ್ತಾ ಇದ್ವಿ ಎಂಟ್ರಿ ಮಾಡೋದಕ್ಕೆ, ಸೊ ಹೇಗೆ ಎಕ್ಸಿಟ್ ಮಾಡಿಸ್ತಾ ಇದ್ವಿ ಅಂತ. ಬಿಕಾಸ್ ಎಷ್ಟೋ ಜನ ಕೇಳ್ತಾ ಇರ್ತಾರಲ್ಲ, ವಾಟ್ ಇಸ್ ದ ಪ್ರೊಸೀಜರ್, ಏನ್ ಲೈವ್ ಸೆಷನ್ ಅಂದ್ರೆ ಅಂತ. ದಿಸ್ ದ ಪಾಯಿಂಟ್ ಮೈ ಡಿಯರ್ ಫ್ರೆಂಡ್ಸ್. ಯಾವಾಗ ಮಾರ್ಕೆಟ್ ಅಲ್ಲಿ ಈ ಎಕ್ಸಾಕ್ಟ್ ಪಾಯಿಂಟ್ ಬರುತ್ತೆ, ಇವತ್ತು ನೀವು ನೋಡಿದ್ರಿ ಅಲ್ಲ ನಿಫ್ಟಿ, ನಾವ್ ಹೇಗೆ ಡಿಸೈಡ್ ಮಾಡಿದ್ವಿ, ಓಪನ್ ಆಗುತ್ತೆ, ಡೌನ್ ಬಂದು ಮಾರ್ಕೆಟ್ ಮೇಲೆ ಹೋಗುತ್ತೆ, ಕರೆಕ್ಟಾ? ದಿಸ್ ಕಾಲ್ ಅಡ್ವಾನ್ಸ್ ಲೆವೆಲ್. ಆದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ಬ್ಯಾಂಕ್ ನಿಫ್ಟಿಗೆ ಡಿಸೈಡ್ ಮಾಡಿದ್ವಿ, ಫ್ಲಾಟ್ ಬರುತ್ತೆ ಮೇಲ್ಗಡೆ ಅಂತ. ನಿಫ್ಟಿಗೆ ಡಿಸೈಡ್ ಮಾಡಿದ್ವಾ? ಇಲ್ಲ. ನಿಫ್ಟಿಗೆ ಬಂದಿದ್ಯಾ? ಮೇಲ್ಗಡೆ ಸ್ಪೈಕ್ ಬಂದಿದೆ ನೋಡಿ, ಮೇಲ್ಗಡೆ ಸ್ಪೈಕ್ ಬಂದಿದೆ, ಬಾಟಮ್ ಅಲ್ಲೂ ಸ್ಪೈಕ್ ಬಂದಿದೆ. ಅದೇ ಡಿಫ್ರೆನ್ಸ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡಿ ಏನಿದೆ ಅಂತ ಕಾಣಿಸ್ತಾ ಇದೆಯಾ? ಮೇಲ್ಗಡೆ ಕಂಪ್ಲೀಟ್ ಫ್ಲಾಟ್ ಇದೆ. ಇದನ್ನ ಓಪನ್ ಹೈ ಅಂತ ಕರಿತೀವಿ. ಒನ್ ಡೇ ಮುಂಚೆನೆ ನಾಳೆ ಏನಾಗುತ್ತೆ, ಓಪನ್ ಹೈ ಓಪನ್ ಲೋನ್ ಅಂತ ಡಿಸೈಡ್ ಮಾಡಕ್ಕಾಗುತ್ತೆ. ದಟ್ಸ್ ಕಾಲ್ ಅಡ್ವಾನ್ಸ್ ಲೆವೆಲ್. ಎಕ್ಸಾಕ್ಟ್ ಆಗಿ 950 ಇಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ. ದಟ್ ಇಸ್ ಅ ಪಾಯಿಂಟ್. ಇದೆಲ್ಲ ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಹೇಳ್ಕೊಡ್ತೀವಿ. ಜೊತೆಗೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ಕೋರ್ಸ್ ಅಲ್ಲಿ ನಿಮ್ಗೆ ಇದೆಲ್ಲ ಇಂಡಿಪೆಂಡೆಂಟ್ ಆಗೋದಕ್ಕೆ ಏನ್ ಬೇಕು ಅಂತಾನು ಹೇಳ್ಕೊಡ್ತೀವಿ. ಸೊ ರೈಟ್ ಫ್ರೆಂಡ್ಸ್, ಇನ್ನು ಮಾರ್ಕೆಟ್ ಅಲ್ಲಿ ಜೂನ್ 11ಗೆ ಯಾವ ಲೆವೆಲ್ಸ್ ಅಲ್ಲಿ ಟ್ರೇಡ್ ಆಗ್ತದೆ ಅಂತ ನೋಡಕ್ ಹೋಗೋಣ. ಅದಕ್ಕಿಂತ ಮುಂಚೆ ಸ್ಮಾಲ್ ಇನ್ಫಾರ್ಮೇಶನ್ ಎಲ್ಲರಿಗೂ ರಿಕ್ವೆಸ್ಟ್ ನೋಡಿ. ಲಾಸ್ಟ್ ಆಪ್ಷನ್ ಎಕ್ಸ್ಪೈರಿ ದಿವಸ ಮಾತ್ರ ಜಾಸ್ತಿ ಜನ ವ್ಯೂವರ್ಸ್ ಇರ್ತೀರಾ. ಸೊ ನಿಮ್ಮ ಮೈಂಡ್ ಸೆಟ್ ಏನಾಗಿದೆ ಅಂದ್ರೆ, ಗುರುವಾರ ಮಾತ್ರನೇ ಆತರ ಆಪರ್ಚುನಿಟಿ ಇರೋದು. ಇಲ್ಲ ನೋಡಿ, ಗುರುವಾರ ಆಪರ್ಚುನಿಟಿ ಇದೆ ಅಂತ ಪಾಪ ವೈಟ್ ಮಾಡಿ ನೋಡಿದ್ದೀರಾ, ಆದ್ರೆ ಮಂಗಳವಾರ ವಿಡಿಯೋ ಸ್ಕಿಪ್ ಮಾಡಿದ್ದೀರಾ. ನನ್ನೇ ಮಾರ್ಕೆಟ್ ಅಲ್ಲಿ ಅಂದ್ರೆ ಜೂನ್ 9th ಅಲ್ಲಿ ಮಾರ್ಕೆಟ್ ನಿಮ್ಮ ಕ್ಯಾಪಿಟಲ್ 40 ರೂಪೀಸ್ ಇಂದ 400 ರೂಪೀಸ್ ಹೋಗಿದೆ. ಆಪ್ಷನ್ ಎಕ್ಸ್ಪೈರಿ ತರ ನೀವು ಗುರುವಾರ ಅಂತಾನೆ ಕಾಯ್ತಾ ಇದ್ದೀರಾ. ಹಣ ಮಾಡಕ್ಕೆ ಯಾವ ವಾರ ಅಂತ ಬೇಕಾಗಿಲ್ಲ, ಇನ್ಫಾರ್ಮೇಶನ್ ಆಕ್ಷನ್ ಕನ್ವರ್ಟ್ ಮಾಡಿದ್ರೆ ನೀವು ಹಣ ಮಾಡಕ್ಕಾಗುತ್ತೆ. ಸೊ ರೈಟ್, ಯಾರೆಲ್ಲ ಮಿಸ್ ಮಾಡ್ತಾ ಇದ್ದೀರಾ ಬರೀ ಗುರುವಾರ ಮಾತ್ರ ಅಂತ, ಆತರ ಏನು ಇಲ್ಲ. ಹಣ ಯಾವತ್ ಮಾಡಿದ್ರೆ ಏನಂತೆ. ಸೊ ಹಣ ಬರ್ತಾರೋ ಇನ್ಫಾರ್ಮೇಶನ್ ಅಂತ ಕೊಡ್ತಾ ಇದೀನಿ, ತಗೊಂಡು ಆಕ್ಷನ್ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ. ಸೊ ಹಾಗಾಗಿ ಹೇಳ್ತಾ ಇದೀನಿ, ಒನ್ ಡೇ ನೋಡೋದು, ಒನ್ ಡೇ ಸ್ಕಿಪ್ ಮಾಡೋದು ಮಾಡ್ಬೇಡಿ. ಇಟ್ಸ್ ಇನ್ಫಾರ್ಮೇಶನಲ್ ವಿಡಿಯೋ. ಕರೆಕ್ಟ್ ಆಗಿದೆ. 11ಗೆ ಮಾರ್ಕೆಟ್ ಯಾವ ಲೆವೆಲ್ಸ್ ಅಲ್ಲಿ ಬ್ರೇಕ್ ಆಗ್ತಾ ಇದೆ ಅಂತ ನೋಡಕ್ ಹೋಗೋಣ, ಏನ್ ಆಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಅಂತ. ಫಸ್ಟ್ ಗೆ ನಾವು ನೋಡೋದಾದ್ರೆ ಕನ್ಫ್ಯೂಷನ್ ತಗೊಳ್ಳೋಣ. ಎಲ್ಲಿ ಇವತ್ತು ಟ್ರೇಡ್ ಆಗ್ಬೇಕಾದ್ರೆ ನಾವು ಫಸ್ಟ್ ಬ್ಯಾಂಕ್ ನಿಫ್ಟಿಗೆ ಪ್ರಿಯಾರಿಟಿ ಕೊಟ್ಟಿದ್ದು, ನಿಫ್ಟಿಗಲ್ಲ. ನಾಳೆನೂ ಅಷ್ಟೇ ಬ್ಯಾಂಕ್ ನಿಫ್ಟಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತೀವಿ. ಸೆಕೆಂಡ್ ಮಾರ್ಕೆಟ್ ಅಲ್ಲಿ ನಿಫ್ಟಿ ಸ್ವಲ್ಪ ವೇಟ್ ಮಾಡ್ತಾ ಇದೆ. ನಿಫ್ಟಿಯಲ್ಲಿ ಬ್ರೇಕ್ ಆಗಬೇಕಂದ್ರೆ ಸ್ವಲ್ಪ ಇನ್ನು ಟೈಮ್ ತಗೊಳುತ್ತೆ. ಬಿಕಾಸ್ ಮಾರ್ಕೆಟ್ ಅಲ್ಲಿ 37,000 ರೇಂಜ್ ಹತ್ರ ಬರುತ್ತಲ್ಲ, ದಟ್ ಇಸ್ ಆಲ್ ಟೈಮ್ ಹೈ. ಯಾವುದು? ಬ್ಯಾಂಕ್ ನಿಫ್ಟಿ. ಇನ್ನು ಮಾರ್ಕೆಟ್ ಅಲ್ಲಿ 35,000 ಟ್ರೇಡ್ ಆಗ್ತಾ ಇದೆ. ಇನ್ನು 2,000.2 ಬ್ಯಾಲೆನ್ಸ್ ಇದೆ. ಹಾಗಾಗಿ ಒಂದು ನಿಫ್ಟಿ ಇಲ್ಲೇ ಇರಬೇಕು, ಬ್ಯಾಂಕ್ ನಿಫ್ಟಿ ಶೂಟ್ ಅಪ್ ಆಗ್ಬೇಕು. ಇಲ್ಲ ಅಂದ್ರೆ
ಬ್ಯಾಂಕ್ ನಿಫ್ಟಿ ಇಲ್ಲೇ ಇರಬೇಕು, ನಿಫ್ಟಿ ಫುಲ್ ಡ್ರಾಪ್ ಆಗ್ಬೇಕು, ಎರಡೇ ಮಾರ್ಕೆಟ್ ಅಲ್ಲಿ ಇರುವಂತದ್ದು. ಸೊ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ. ಇನ್ನು ನಾಳೆ ಮಾರ್ಕೆಟ್ ಅಲ್ಲಿ ಏನಾಗ್ತಾ ಇದೆ ಜೂನ್ 11 ಅಂತ ನೋಡೋಣ. ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಗೆ ಇವತ್ತು ಪ್ರಿಯಾರಿಟಿ ಕೊಡ್ತೀವಿ, ಬಟ್ ಎರಡು ಟ್ರೆಂಡ್ ಓಪನಿಂಗ್ ಅಲ್ಲಿ ಅಪ್ ಟ್ರೆಂಡ್ ಅಂತಾನೆ ಕ್ಲಾರಿಟಿ ಕೊಟ್ಟಿದೆ. ಸೊ ನೋಡಿ ಮಾರ್ಕೆಟ್ ಅಲ್ಲಿ ಟಿಲ್ 11:30 ವರೆಗೂ ಮಾರ್ಕೆಟ್ ನಾಳೆ ಅಪ್ ಟ್ರೆಂಡ್ ಅಲ್ಲೇ ಇರುತ್ತೆ. ಐದರ್ ಮಾರ್ಕೆಟ್ ಗ್ಯಾಪ್ ಅಪ್ ಆಗ್ಲಿ ಗ್ಯಾಪ್ ಡೌನ್ ಆಗ್ಲಿ ಅದು ಟಾಪಿಕ್ ಅಲ್ಲ. ಸೊ ಮಾರ್ಕೆಟ್ 11:30 ವರೆಗೂ ಅಪ್ ಅಲ್ಲೇ ಇರುತ್ತೆ. ಇದು ಫಸ್ಟ್ ಕ್ಲಾರಿಟಿ ತಗೊಳ್ಳೋಣ. ಯಾವ ಬ್ರೇಕ್ ಆದ್ರೆ ಅಗ್ರೆಸಿವ್ ಟ್ರೇಡ್ ಮಾಡ್ಬೇಕು ಫಸ್ಟ್ ನಾವು ನೋಡೋದಾದ್ರೆ ನೋಡಿ ನಿಫ್ಟಿಯ ಕೆಲವೊಂದು ಲೆವೆಲ್ಸ್ ನ ನೋಡ್ಕೊಳ್ಳಿ. 15,710 ಇಂದ 15,770 ಇದನ್ನ ನಾವು ಸೈಡ್ ವೇಸ್ ಅಂತ ಕರಿತೀವಿ. ಮಾರ್ಕೆಟ್ ಇವತ್ತೇನು ಓವರ್ ಆಲ್ ದ ಡೇ ಟ್ರೇಡ್ ಆಗಿದೆ 690 ಇಂದ 740. ಆ ರೇಂಜ್ ನ ಬಿಟ್ಟು ನಾವು ನಾಳೆ 710 ಇಂದ 770 ನಾವು ಒಂದು ಸೈಡ್ ವೇಸ್ ರೇಂಜ್ ಅಂತ ಕರಿತೀವಿ. ಅಗ್ರೆಸಿವ್ ಟ್ರೇಡ್ ಮಾಡೋರು ನಾಳೆ ಸ್ವಲ್ಪ ವೇಟ್ ಮಾಡಿ. ಒಂದ್ಸರಿ ಮಾರ್ಕೆಟ್ 740 ಇಂದ ನಾಳೆ ಗ್ಯಾಪ್ ಅಪ್ ಆದ್ರೂ ಅದೇ ಕಂಟಿನ್ಯೂ ಆಗುತ್ತೆ. 770 ವರೆಗೂ ಮಾರ್ಕೆಟ್ ಹೆಚ್ಚಾಗುತ್ತೆ. 770 ಬಂದಾಗ ಸ್ವಲ್ಪ ಕೇರ್ ತಗೊಳ್ಳಿ. ಅಲ್ಲಿಂದ 770 ಇಂದ 710 ಆಗೋದು ಅದನ್ನೇ ಮಾಡ್ತಾ ಇರುತ್ತೆ. ಒಂದ್ಸರಿ ಮಾರ್ಕೆಟ್ 770 ಬ್ರೇಕ್ ಆದ್ರೆ ಮಾತ್ರ ಸ್ವಲ್ಪ ಗುಡ್ ಟ್ರೆಂಡ್ ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡಬಹುದು. ಆದ್ರೂ 770 ಇಂದ 810 ಇದೆಯಲ್ಲ ಸ್ಮಾಲ್ ಮೂವ್ ಕಾಣಿಸ್ತಾ ಇದೆ. 770 ಇಂದ 810 ಅನ್ನೋದು ವೆರಿ ಸ್ಮಾಲ್ ಮೂವ್. ನೀವು ಏನಾದ್ರು ಬೈ ಮಾಡ್ಬೇಕು ಅಂತಿದ್ರೆ ನಾಳೆ ಓಪನಿಂಗ್ ಅಲ್ಲಿ ಕಾಲ್ ಬೈ ಮಾಡಬಹುದು. 770 ಬಂದಾಗ ಎಕ್ಸಿಟ್ ಮಾಡ್ಕೊಳ್ಳಿ. ಅಥವಾ ಟ್ರೆಂಡ್ ಕಂಟಿನ್ಯೂ ಆಗ್ತದೆ ಅಂತ ಹೇಳಿದ್ರೆ 810 ವರೆಗೂ ವೇಟ್ ಮಾಡಿ. 810 ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ಆಲ್ ಟೈಮ್ ಹೈ ಅಂತ ಹೇಳ್ತೀವಿ. ಹಾಗೆ ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಲೆವೆಲ್, ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಒಂದ್ಸರಿ 810 ಇಂದ ಪಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ಸ್ ಎ ಬಿಗ್ ಮೂಮೆಂಟಮ್ ಆಗುತ್ತೆ. ಸೊ ಸಪೋಸ್ ಮಾರ್ಕೆಟ್ 11:30 ಒಳಗಡೆ 810 ರೀಚ್ ಆಯ್ತು ಅನ್ಕೊಳ್ಳಿ, ಸ್ವಲ್ಪ ಕೇರ್ ತಗೊಳ್ಬೇಕಾಗುತ್ತೆ. ಬಿಕಾಸ್ 11:30 ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಶಾರ್ಪ್ ಫಾಲ್ ಡೌನ್ ಇದೆ ಎಕ್ಸ್ಪೆಕ್ಟೆಡ್ ಇದೆ ಆಫ್ಟರ್ 11:30. ಸೊ ಮಧ್ಯಾಹ್ನ ಪೂರ್ತಿ ನಾಳೆ ಮಾರ್ಕೆಟ್ ಅಲ್ಲಿ ಗ್ಲೋಬಲ್ ಡಾಟಾ ಏನಿದೆ ಸೊ ನಮ್ಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದ್ರಿಂದ ನಾಳೆ ಮಾರ್ಕೆಟ್ ಅಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಫಾಲ್ ಆಗುತ್ತೆ. ಸೊ ಮಾರ್ಕೆಟ್ ಫಾಲ್ ಆಗ್ತಾ ಇರುತ್ತೆ. ಹಾಗಾಗಿ ಮಾರ್ಕೆಟ್ ಅಲ್ಲಿ ಓಪನಿಂಗ್ ಅಲ್ಲಿ 810 ನ ಬ್ರೇಕ್ ಮಾಡ್ಬಿಡ್ತು 870 ಹತ್ರ ಹೋಗಿದೆ ಅನ್ಕೊಳ್ಳಿ, ದೆನ್ ವೇಟ್ ಮಾಡಿ. 870 ಇಂದ 810 ಬರುತ್ತೆ. ಸೊ ಇಲ್ಲ ಅಂದ್ರೆ 810 ಬಂದಾಗ ವೇಟ್ ಮಾಡಿ. 810 ಬಂದಾಗ ಸಡನ್ ಬೌನ್ಸ್ ಬ್ಯಾಕ್ ಆಗ್ಬಹುದು ಅಥವಾ ಡ್ರಾಪ್ ಆಗುತ್ತೆ. ಹಾಗಾಗಿ 810 ನಾವು ನಾಳೆ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಪಾಯಿಂಟ್ ಕನ್ಕ್ಲೂಷನ್ ತಗೊಳ್ಳಿ, ನಾಳೆ ಮಾರ್ಕೆಟ್ ಗ್ಯಾಪ್ ಅಪ್ ಆಗುತ್ತೆ. ಹಾಗೆ ಮಾರ್ಕೆಟ್ 770 810 ವರೆಗೂ ಮಾರ್ಕೆಟ್ ಮೂವ್ ಆಗುತ್ತೆ. ಇದು ಕಾಮನ್, ಇದರಲ್ಲಿ ಏನು ಚೇಂಜಸ್ ಇಲ್ಲ. ಸಪೋಸ್ ಮಾರ್ಕೆಟ್ ಏನಾದ್ರು ಗ್ಯಾಪ್ ಡೌನ್ ಆದ್ರೆ ಎಸ್ ಬಿಟ್ವೀನ್ ಮಾರ್ಕೆಟ್ ಅಲ್ಲಿ 710 ಇಂದ 770 ಒಳಗಡೆ ಅಷ್ಟೇ ಮಾರ್ಕೆಟ್ ಓಪನ್ ಆಗುತ್ತೆ. ನಾಳೆ ಸ್ವಲ್ಪ ಗ್ಯಾಪ್ ಡೌನ್ ಆದ್ರೂ ಇಲ್ಲಿಂದ ಒಂದು 30 ಪಾಯಿಂಟ್ ಆದ್ರೆ ಮಾರ್ಕೆಟ್ ಅಲ್ಲಿ ಒಂದ್ಸರಿ 710 ಬ್ರೇಕ್ ಆಯ್ತು ಅಂತ ಇಟ್ಕೊಳ್ಳಿ, ಮತ್ತೆ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಅಂದ್ರೆ 660 620 ಅಂದ್ರೆ 710 ಇಂದ ಮಾರ್ಕೆಟ್ ಅಲ್ಲಿ 100 ಪಾಯಿಂಟ್ ಕರೆಕ್ಷನ್ ತಗೊಳುತ್ತೆ. ಸೊ ಒಂದ್ಸರಿ ಗ್ಯಾಪ್ ಡೌನ್ ಆಯ್ತು ಅಂದ್ರೆ ಹಂಗೆ ಕಂಟಿನ್ಯೂ ಆಗುತ್ತೆ 620 ವರೆಗೂ. ಸಪೋಸ್ ಮಾರ್ಕೆಟ್ ಅಪ್ ಆಯ್ತು ಅಂದ್ರೆ 810 ವರೆಗೂ ಮಾತ್ರ ವೇಟ್ ಮಾಡಿ, ಅದಾದ್ಮೇಲೆ ಡೌನ್ ಆಗುತ್ತೆ. ಈ ಎರಡು ಪಾಯಿಂಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. 620 ಅನ್ನೋದು ವೆರಿ ಸ್ಟ್ರಾಂಗ್ ಸಪೋರ್ಟ್ ಆಗುತ್ತೆ. ಆ ಪಾಯಿಂಟ್ ಇಂದಾನೆ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗುತ್ತೆ ನಾಳೆ ಲೆವೆಲ್ಸ್ ಗೆ. 620 ಇಸ್ ಡೌನ್ ಸೈಡ್ ಸಪೋರ್ಟ್ ಸೈಡ್ ವೆರಿ ಇಂಪಾರ್ಟೆಂಟ್. ಅಪ್ ಸೈಡ್ ಅಲ್ಲಿ 810. ಇದು ನಿಫ್ಟಿಗೆ ಆಯ್ತು ಅಂದ್ರೆ ಬ್ಯಾಂಕ್ ನಿಫ್ಟಿ ಕಡೆ ಬರೋಣ. ಸೊ ಬ್ಯಾಂಕ್ ನಿಫ್ಟಿಗೆ ಯಾವ ಲೆವೆಲ್ಸ್ ಅಂತ ನೋಡೋಣ. ಸೊ ನೋಡಿ ಬ್ಯಾಂಕ್ ನಿಫ್ಟಿ ಬಗ್ಗೆ ಮಾತಾಡೋದಾದ್ರೆ ಜೂನ್ 9 ಏನೊಂದು ಮಾರ್ಕೆಟ್ ಗುಡ್ ಅಪ್ ಟ್ರೆಂಡ್ ಅಂತ ತೋರಿಸ್ತಾ ಇದೆ. ಎಸ್ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತಾ? ಡೆಫಿನೆಟ್ ಆಗಿ ಈ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಸೇಮ್ ಬ್ಯಾಂಕ್ ನಿಫ್ಟಿನೂ ನಾಳೆ ಮಧ್ಯಾಹ್ನ ಒಂದು 11:30 12 o'clock ವರೆಗೂ ಮಾತ್ರ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ. ಆಫ್ಟರ್ ದಟ್ ಮಾರ್ಕೆಟ್ ಸ್ವಲ್ಪ ಫಾಲ್ ಡೌನ್ ಎಕ್ಸ್ಪೆಕ್ಟೆಡ್ ಇದೆ. ಸೊ ನೋಡಿ ನಾಳೆ ಮಾರ್ಕೆಟ್ ಅಲ್ಲಿ 35,050 ಇಂದ 35,250 ನಾವು ಸೈಡ್ ವೇಸ್ ಅಂತ ಕರಿತೀವಿ. ಒಂದ್ಸರಿ ಮಾರ್ಕೆಟ್ ಅಲ್ಲಿ ಈ ಕಂಟಿನ್ಯೂಷನ್ ಆಗ್ತಾ ಇದೆ ಅಂದ್ರೆ 250 ವರೆಗೂ ಮಾತ್ರನೇ ನಾಳೆ ಮಾರ್ಕೆಟ್ ಅಲ್ಲಿ ಅಪ್ ಆಗುವಂತದ್ದು. 250 ಆದ್ಮೇಲೆ 450. ಸೊ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನಾಳೆ. ಸೊ ಹೇಗೆ ಮಾರ್ಕೆಟ್ ಅಲ್ಲಿ 15,810 ಇಂಪಾರ್ಟೆಂಟ್ ಇದೆಯೋ ನಾಳೆ ಬ್ಯಾಂಕ್ ನಿಫ್ಟಿಗೆ 35,450 ಅನ್ನೋದು ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಒಂದ್ಸರಿ ಈ ಲೆವೆಲ್ಸ್ ನ ಬ್ರೇಕ್ ಮಾಡಿದ್ರೆ ಇಟ್ ವಿಲ್ ಶೂಟ್ ಅಪ್ ಅಂತ ಹೇಳ್ತೀವಿ. ನಾಳೆ ಮಾರ್ಕೆಟ್ ಅಲ್ಲಿ ಇವತ್ತು ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ 36,100 ರೀಚ್ ಆಗುತ್ತೆ ಅಂತ. ಈ ರೇಂಜ್ ಬ್ರೇಕ್ ಆಯ್ತು ಅಂದ್ರೆ ನಾಳೆ ಫುಲ್ ಸೂಪರ್ ಆಗಿ ಮಾರ್ಕೆಟ್ ಮೂವ್ ಆಗುತ್ತೆ. ಯಾವಾಗ 35,450 ಬ್ರೇಕ್ ಆದ್ರೆ. ಇನ್ನು ಮಾರ್ಕೆಟ್ ಅಲ್ಲಿ ನಾಳೆ ಇಷ್ಟು ದೂರ ಹೋಗಿದೆ ಡೌನ್ ಆಗುತ್ತೆ ಅಂದ್ರೆ ಆಲ್ಮೋಸ್ಟ್ ಡೌನ್ ಅಂತ ತೋರಿಸ್ತಾ ಇಲ್ಲ ಓಪನಿಂಗ್ ಸೆಂಟಿಮೆಂಟ್. ಒಂದ್ಸರಿ ಮಾರ್ಕೆಟ್ 250 ಟಚ್ ಆದ್ಮೇಲೆ ಡೌನ್ ಬರ್ಬೋದು. ಸೊ ಡೌನ್ ಬರ್ತಾ ಇದೆ ಅಂತ ಹೇಳಿದ್ರೆ ಎಸ್ ಯಾವಾಗ್ಲೂ ಗಮನ ಇಟ್ಕೊಳ್ಳಿ. 35,050 ಅನ್ನೋದಿಲ್ಲ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತದ್ದು. ಅಲ್ಲಿಂದ ಫಾಲ್ ಆಗ್ತಾ ಇದೆ ಅಂದ್ರೆ 34,900 ವರೆಗೂ ಫಾಲ್ ಆಗುತ್ತೆ. ಈ 34,900 ಅನ್ನೋದು ಒನ್ ಆಫ್ ದ ಟ್ರೆಂಡ್ ಚೇಂಜ್ ಪಾಯಿಂಟ್ ಅಂತ ಕರಿಬಹುದು. ಮಾರ್ಕೆಟ್ ಏನ್ ಇವಾಗ ಗ್ಯಾಪ್ ಟ್ರೆಂಡ್ ಕ್ರಿಯೇಟ್ ಆಗಿದೆ, ಇದರ ಫಾಲ್ 34,900 ಬಂದಾಗ ಮಾರ್ಕೆಟ್ ಸ್ವಲ್ಪ ರೈಸ್ ಆಗಿ ಅಗೇನ್ 34,900 ನ ಬ್ರೇಕ್ ಆಗ್ತಾ ಇದೆ ಅಂದ್ರೆ ವೆರಿ ಕ್ಲಿಯರ್ ಆಗಿ ತಗೊಳ್ಳಿ. ನಾಳೆ ಮಾರ್ಕೆಟ್ ಕಂಪ್ಲೀಟ್ ಫಾಲ್ ಆಗುತ್ತೆ.
34,600 ವರೆಗೂ ಬಿಗ್ ಫಾಲ್ ಆಗುತ್ತೆ. 34,600, 34,200 ವರೆಗೂ ಮಾರ್ಕೆಟ್ ಕ್ರಾಶ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಗ್ಲೋಬಲ್ ಡಾಟಾ ಸಪೋರ್ಟ್ ಮಾಡ್ತು ಅಂದ್ರೆ ಬಿಹಾಂಡ್ ದಟ್ 34,200 ನಾವು ಮಾರ್ಕೆಟ್ ನ ನೋಡಬಹುದು. ರೈಟ್ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಶನ್ ಅಂತೂ ಕೊಟ್ಟಿದ್ದೀನಿ. ಸೊ ನೋಡಿ, ಇವತ್ತು ಮಾರ್ಕೆಟ್ ಅಲ್ಲಿ ಆಲ್ರೆಡಿ ಮಾರ್ಕೆಟ್ ಫ್ಲಾಟ್ ಇರುತ್ತೆ, ಟ್ರೇಡ್ ಇಲ್ಲ ಅಂತಾನೆ ಲಾಸ್ಟ್ ಡಿಸ್ಕಸ್ ಮಾಡಿದ್ವಿ. ಅದರಲ್ಲೂ ವೆರಿ ವೆರಿ ಇಂಪಾರ್ಟೆಂಟ್, ಇದೊಂದೇ ಕ್ಯಾಂಡಲ್ ಅಲ್ಲಿ ಹೇಗೆ ಆಕ್ಷನ್ ತಗೊಳ್ಬೇಕು ಅದನ್ನೇ ಹೇಗೆ ಅನಾಲಿಸಿಸ್ ಮಾಡಿದೀವಿ ಅಂತ ಲೈವ್ ಅಲ್ಲಿ ಕೆಲವರು ವಿಟ್ನೆಸ್ ಆಗಿದ್ರು. ಅವರೆಲ್ಲ ಶೇರ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಹಾಗೆ ಯಾರಿಗೆಲ್ಲ ಈ ರೀತಿ ಕಲಿಬೇಕು ಅಂತಿದೆ, ಇಂಡಿಪೆಂಡೆಂಟ್ ಆಗಿ ನ್ಯೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಗುಡ್ ಜರ್ನಿನ ಸ್ಟಾರ್ಟ್ ಮಾಡ್ಬೇಕು ಅಂತಿದೆ, ಹೇಗೆ ನಿಮ್ಗೆ ಗೊತ್ತಾಗುತ್ತೆ ಈ ಕ್ಯಾಂಡಲ್ಸ್ ಅಲ್ಲೆಲ್ಲ ಇದೇ ಹೈಯೆಸ್ಟ್ ಪ್ರಾಫಿಟಬಲ್ ಕ್ಯಾಂಡಲ್ಸ್ ಇದೇ ಟೈಮ್ ಅಲ್ಲೇ ಬರುತ್ತೆ ಅಂತ. ಎಸ್, ಎವ್ರಿಥಿಂಗ್ ಇಸ್ ಎ ಟೆಕ್ನಿಕ್, ಎವ್ರಿಥಿಂಗ್ ಇಸ್ ಎ ಸ್ಟ್ರಾಟಜಿ, ಎವ್ರಿಥಿಂಗ್ ಇಸ್ ಎ ಬೇಸಿಕ್ ರೂಲ್ ಅಂತ ಹೇಳ್ತೀವಿ. ಎಸ್, ಯಾರಿಗೆಲ್ಲ ಕಲಿಬೇಕು ಅಂತಿದೆ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಒಂದು ಕಾಲ್ ಮಾಡಬಹುದು. ಪರ್ಸನಲ್ ಟ್ರೈನಿಂಗ್ ನ ಪ್ರೊವೈಡ್ ಮಾಡ್ತೀವಿ, ಒನ್ ಆನ್ ಒನ್ ಟ್ರೈನಿಂಗ್ ಪ್ರೊವೈಡ್ ಮಾಡ್ತೀವಿ. ಓನ್ಲಿ ಫಾರ್ ಯಾರು ಜೀನನ್ ಆಗಿ ಲೈಫ್ ಅಲ್ಲಿ ಒಂದು ಬಿಗ್ ಫೈನಾನ್ಷಿಯಲ್ ಗೋಲ್ ಇಟ್ಕೊಂಡು ನೆಕ್ಸ್ಟ್ ಲೆವೆಲ್ ಅಚೀವ್ ಮಾಡ್ಬೇಕು ಅಂತಿದ್ದಾರೆ, ಅವ್ರು ಮಾತ್ರ ದಯವಿಟ್ಟು ಕಾಲ್ ಮಾಡಿ. ಸೊ ರೈಟ್ ಫ್ರೆಂಡ್ಸ್, ಹಾಗಾದ್ರೆ ನೋಡಿ, ಸ್ಟಾಕ್ ಮಾರ್ಕೆಟ್ ಇಸ್ ಎ ರಿಸ್ಕ್ ಇನ್ವಾಲ್ವ್ ಆಗಿರೋದ್ರಿಂದ ಯಾರಿಗೆಲ್ಲ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟು ಐಡಿಯಾ ಇಲ್ಲ ಅಥವಾ ಇನ್ವೆಸ್ಟ್ಮೆಂಟ್ ರಿಸ್ಕ್ ಅಂದ್ರೆ ಏನು ಗೊತ್ತಿಲ್ಲ, ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ನ ಮಾಡಕ್ ಹೋಗ್ಬೇಡಿ. ನಮ್ಮ ಪಾಸ್ಟ್ ರಿಸಲ್ಟ್ ನೋಡ್ಬಿಟ್ಟು ನಾಳೆನೂ ಹೀಗೆ ಇರುತ್ತೆ ಅಂತ. ಬಿಕಾಸ್ ಈ ಒಂದು ವಿಡಿಯೋ ಪ್ರತಿಯೊಬ್ಬರಿಗೂ ಹಣ ಮಾಡಬಹುದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇದೆ ಅನ್ನೋದ್ರ ಬಗ್ಗೆ ಒಂದು ಎಜುಕೇಶನಲ್ ವಿಡಿಯೋ ಆಗಿರೋದ್ರಿಂದ ಈ ಒಂದು ವಿಡಿಯೋ ಬೇಸ್ ಮೇಲೆ ನಿಮ್ಮಲ್ಲಿರೋ ಹಣನ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ನೀವೇನಾದ್ರೂ ಮಾಡ್ತಾ ಇದ್ದೀರಾ ಅಂದ್ರೆ ಸಂಪೂರ್ಣ ಜವಾಬ್ದಾರಿ ನಿಮ್ದೇ ಅಂತ ಹೇಳ್ತಾ ಇನ್ನೊಂದು ಎಜುಕೇಶನಲ್ ವಿಡಿಯೋ ಜೊತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.